पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಯಾವುದು ನಿಮ್ದು ಯಾವುದು ಪುನೀತ್ ನಿಮ್ದು ರಾಣಿಬೆನ್ನೂರು ನಿಮ್ದು ಬಾಳೆಹೊನ್ನೂರು ನಿಮ್ದು ನೀವು ಅಣ್ಣನ ಅಣ್ಣ ಲಾಸ್ಟ್ ನಿಮ್ದು ದಾವಣಗೆರೆ ನಿಮ್ದು ಹಾವೇರಿ ನಿಮ್ದು ಮಧುಗಿರಿ ಶಿರಾ ಹಾವೇರಿ ಡಿಸ್ಟಿಕ್ ಈ ತಾಯಿನ ಯಾಕೆ ಕುತ್ಕೊಂಡಿಲ್ಲ ವಯಸ್ಸಾಗಿದೆ ಪಾಪ ಕುಂದಿಸ್ಲಿಲ್ಲ ಒಡೆಯಲ್ಲಿ ಅಮ್ಮ ನೀವು ಶಿರಾ ನೀವು ಹಾಸನ್ ನೀವು ಬೀರು ಬಾಳೆಹೊನ್ನೂರು ಶಿರಾಳಕೊಪ್ಪ ನೀವು ಗೋವಾದಿಂದ ಬಂದಿರೋದು ಅವ್ರು ತೋರಿಸ್ಬೇಕು ಊಟ ಮಾಡೋದ್ರೆ ಅಡ್ಡ ಮಾಡ್ತಾರೆ ಗೋವಾನ ನಿಮ್ದು ಶಿರಾ ನೀವು ಒಂದ್ಸಲ ಇದ್ರ ಹತ್ರ ಬಂದಿದ್ರಲ್ಲ ನೀವು ನೀವು ಸ್ವಾಮಿ ನೀವು पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय श्रीराम ರಾಮನ ಮುಚ್ಚಾಕ್ಬಿಟ್ಟಿದ್ರಲ್ಲ ಭಕ್ತಿಯಲ್ಲಿ ಪರವಶ ಭಕ್ತಿ ತುಂಬೋಗ್ಬಿಟ್ಟಿದೆ ಅವ್ರಿಗೆ ಅಲ್ಲೆಲ್ಲ ಕುಂದು ಸಲ್ಲ ಅಲ್ಲೇ ಇದ್ರ ಮೇಲೆ ಇಲ್ಲಿ ಬನ್ನಿ ಇದು ನೀವು ಅಡ್ಡ ಹಾಕೊಂಡಿದ್ದೀವಿ ಬನ್ನಿ ಸ್ಟ್ಯಾಂಡ್ ಎಲ್ಲಿದೆ ಅದು ಕೊಡ್ತಾ ಇದ್ದಾರೆ ಮ್ಯಾಲೆ ನೀವು ಅರ್ಥ ಹಿಂಗ್ ಮಾಡ್ತೀರಾ ಅದೇ ನನಗೆ ಬೇಜಾರಾಗುತ್ತೆ ಹಿಂಗೆ ಹುಡ್ಕೊಂಡ್ಬಿಟ್ರೆ ಪಾಪ ಎಲ್ಲ ನೀವು ಯಾಕೆ ಹಿಂಗೆ ಡ್ಯಾನ್ಸ್ ಮಾಡ್ತೀರಾ ನೀವು ಡ್ಯಾನ್ಸ್ ಮಾಡಿಸ್ಬಿಡ್ತೀರಾ ಪಾಪ ಹಸುವಾಗಿದೆ ಎಲ್ಲರಿಗೂ ಹನ್ನೊಂದು ಗಂಟೆ ರಾತ್ರಿಗೆ ಫೋನ್ ಮಾಡಿದ್ದಾರೆ 11 ಗಂಟೆ ರಾತ್ರಿಗೆ ನನಗೆ ಫೋನ್ ಮಾಡಿದ್ರು ಅವರೇ ರಾತ್ರಿ 11 ಗಂಟೆ ರಾತ್ರಿಗೆ ನೀವು ಅಲ್ಲಿ ಆನೆಗಳು ದಾಟೋ ದಾರಿಯಲ್ಲಿ ಸಕ್ಕರೆ ಬೈಲಲ್ಲಿ ಬಂದಿದ್ದಾರೆ ಎಷ್ಟು ವರ್ಷದಿಂದ ನೋಡ್ಬೇಕಂತ 2 ವರ್ಷ ಕರ್ಕೊಂಡು ಹೋದ್ರಲ್ಲ ಕಡಿಮೆನೇ ಆಗಲ್ಲ ಆಮೇಲೆ ಪೈಲ್ಸ್ ಸ್ಟಾರ್ಟ್ ಆಗಿದೆ 1 ವರ್ಷದಿಂದ ಕಾಲೇಜ್ ಇಲ್ಲ ಈಗ ಏನಿಲ್ಲ ಆರಾಮೇ ಇಲ್ಲ 1 ವರ್ಷ ಕಾಲೇಜ್ ಇಲ್ಲ ಸೋತಿಗೆ ನಿಂಗೆ
ಸೌತೆಕಾಯಿ ನಿಂಬೆ ರೈತ ತಂದಿದ್ದೀರಿ ಇಲ್ಲ ಇಲ್ಲಿ ಅಂಗಡಿ ಸಿಗುತ್ತೆ ಸರಿ ಕುತ್ಕೊಳ್ಳಿ ಇವಾಗ ಕುತ್ಕೊಳ್ಳಿ ಇವಾಗ ಆಯ್ತಾ ಹೇಗಿದ್ದಾರೆ ಹಾಂ ಕುತ್ಕೊಳ್ಳಿ ಯಾರಿಗೆ ಅವರಿಗೆ ಸ್ಟ್ರೋಕ್ ಎಲ್ಲಿ ಹೇಗಿರೋದು ಬನ್ನಿ ಇಲ್ಲ ಇಲ್ಲ ಸ್ಟ್ರೋಕ್ ನಿಮಗೆ ಯಾಕೆ ಅಳ್ತೀರಾ ಅಳೋಂಗಿಲ್ಲ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಳಬಾರ್ದು ಅವರು ಕಿಡ್ನಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಮಾಡುವಾಗ ಬಿದ್ದಿರೋದು ಅವರಿಗೆ ಈಗ ದುಡ್ಡು ಕಾಸು ಇಲ್ಲ ಆ ತರ ಪರಿಸ್ಥಿತಿ ಬ್ಯಾಂಕಿಂದ ಬರೋದು ಬರ್ತಾ ಇಲ್ಲ ಕೋರ್ಟ್ ಆಗಿದೆ ಅದು ಬರ್ತಾ ಇಲ್ಲ ಮತ್ತೆ ಜಾಗ ಸೇಲ್ ಆಗೋದಿದೆ ಅದೂ ಬರ್ತಾ ಇಲ್ಲ ಎಲ್ಲ ಸಮಸ್ಯೆಗಳಿದೆ ಅದಕ್ಕೆ ನಿಮ್ಮನ್ನ ಹಠ ಹಿಡಿದು ಇದೆ ನನ್ನ ನೋಡ್ಲೇಬೇಕು ಅಂತ ಚಿಂತಿಸ್ತಾರೆ ಇಡೀ ಅದಕ್ಕೆಲ್ಲರಿಗೂ ನೋಡಿ ಒಂದು ವಿಚಾರದಲ್ಲಿ ಮನುಷ್ಯನಿಗೆ ಒಂದು ಶೀತ ಬರಲಿ ಒಂದು ಜ್ವರ ಬರಲಿ ಅಥವಾ ಒಂದು ಕೆಮ್ಮು ಏನೇ ಒಂದು ಬಂತಂದ್ರೂ ನಾವು ಎಲ್ಲಿ ಹೋಗ್ತೀವಿ ವೈದ್ಯರ ಹತ್ರ ಹೋಗ್ತೀವಿ ಹೌದಲ್ವಾ ಆ ವೈದ್ಯರ ಹತ್ರ ಹೋದಾಗ ಇವತ್ತು ನೋಡಿ ಎಷ್ಟೋ ಜನಗಳಿಗೆ ಪವಾಡ ಆಗ್ತಾ ಇದೆ ಅದು ಹೇಗೆ ಪವಾಡ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಅದು ಸುಮಾರು ಒಂದು 13,000 ಜನಕ್ಕೆ ಇವತ್ತು ಪವಾಡ ಆಗ್ತಾ ಇದೆ ಹೂವ ಇಡೋದು ಹೂವ ಇಡೋದು 13,000 ಜನಕ್ಕೆ ಪವಾಡ ಆಗ್ತದೆ ಹೇಗೆ ಪವಾಡ ಆಯ್ತು ನನಗೂ ಗೊತ್ತಿಲ್ಲ ಇವತ್ತು ಇಡೀ ಕರ್ನಾಟಕನೇ ಹುಡುಕ್ತಾ ಇದೆ ಆದ್ರೆ ನಾ ಎಲ್ಲಿರ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ ಇವತ್ತು ನೋಡಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀನಿ 20-30 ಕಿಲೋಮೀಟರ್ ನಾನು ಸಿಗ್ತಾ ಇದ್ದೀನಿ ಇದಕ್ಕಿಂತ ಮುಂಚಿತವಾಗಿ 1000 ಕಿಲೋಮೀಟರ್ ಇಲ್ಲಿದ್ರೆ ಇನ್ನೊಂದು 1000 ಕಿಲೋಮೀಟರ್ ನಾಳೆ ಅನ್ನತ್ಲೆ ಅಲ್ಲಿರಲ್ಲ ಈ ಊರಲ್ಲಿ ಇರಲ್ಲ ಎಲ್ಲಿ ಗೋವಾಕ್ಕೆ ಹೋಗಿರ್ತೀನಿ ಮಹಾರಾಷ್ಟ್ರ ಹೋಗಿರ್ತೀನಿ ಹೈದ್ರಾಬಾದ್ ಹೋಗ್ತೀನಿ ಬರೇ ತಮಿಳ್ನಾಡು ಹೋಗ್ತೀನಿ ಹಿಂಗೆ ಸುತ್ತಾಡಿ ಇಡೀ ಕರ್ನಾಟಕನೇ ಮುಗಿಸ್ಬಿಟ್ಟೆ ಇಡೀ ನಮ್ಮ ಭಾರತ ದೇಶ ಬರೀ ಕಾರಲ್ಲಿ ಹೋಗಿ ಬಂದ್ರೆ ಇವಾಗ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮಗನಿಗೆ ಹುಷಾರಾಗಲಿ ಅಂತ ನಿಮ್ಮ ತಂದೆಯವ್ರಿಗೆ ಹುಷಾರಾಗಲಿ ಅಂತ ಹೋಗ್ತಾ ಇದ್ದೀನಿ ಅರ್ಥ ಆಯ್ತಾ ನೀವೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೆ ನೋಡಿ ಆ ವಯಸ್ಸಾಗಿದೆ ಆ ಅಮ್ಮನಿಗೆ ಹೌದಲ್ವಾ ಮೊಮ್ಮಕ್ಕಳನ್ನ ಆಟ ಆಡ್ಸ್ಕೊಂಡು ಕುಂತ್ಕೊಳ್ಳುವಂತ ಒಂದು ಟೈಮ್ ಇದು ಆ ಅಮ್ಮನಿಗೆ ಮರಿ ಮಕ್ಕಳು ನೋಡಿ ಮರಿ ಮೊಮ್ಮಕ್ಕಳು ಅಂತ ಹಬ್ಬ 10 ಜನ ಮಕ್ಕಳು 10 ಜನ ಮಕ್ಕಳು 25 ಜನ ಮೊಮ್ಮಕ್ಕಳು 9 ಜನ ಮರಿ ಮಕ್ಕಳು 9 ಜನ ಮರಿ ಮೊಮ್ಮಕ್ಕಳು ಈಗ ನಾನು ಮರಿ ಮೊಮ್ಮಗ ಕಾಲ್ ನೋವು ಅಂತ ಇದ್ರು ಅದಕ್ಕೆ ನಮ್ಮ ಅತ್ತೆರೇನೆ ಅವರು ನಿಮ್ಮ ಅಕ್ಕವರು ಅತ್ತೆ ಅತ್ತೆ ಕಾಲ್ ನೋವು ಜಾಸ್ತಿ ಇತ್ತು ಅದಕ್ಕೆ ಮನೆಗಿದ್ರು ಕರ್ಕೊಂಡ್ ಬಂದ್ವಿ ಬರಲ್ಲ ಅಂದ್ರೆ ಬನ್ನಿ ಅಂತೇಳಿ ಕರ್ಕೊಂಡ್ ಬಂದಿದ್ವಿ ಇಲ್ಲಿ ನಿಮ್ಮೆಲ್ಲರಿಗೂ ಎಷ್ಟೋ ಜನರಿಗೆ ಇವತ್ತು ಪವಾಡ ಆಯ್ತು ಅಂತಾರಲ್ಲ ಇಲ್ಲಿ ಪವಾಡ ಮಾಡಿದ್ದು ಇಲ್ಲಿದಾರಲ್ಲ ಅವರು ರಾಘವೇಂದ್ರ ಸ್ವಾಮಿ ಅವರು ಪವಾಡ ಮಾಡಿದ್ದು ಅರ್ಥ ಆಯ್ತಲ್ವಾ ಮಕ್ಕಳಾಗ್ಲಾದವ್ರಿಗೆ ಮಕ್ಕಳಾಗ್ತಾ ಇದೆ ಮದುವೆ ಆಗ್ಲಾದವ್ರಿಗೆಲ್ಲರಿಗೂ ಮದುವೆ ಆಗ್ತಾ ಇದೆ ಫೋನ್ ಸೈಲೆಂಟ್ ಮಾಡಿ ಆಯ್ತಾ ಇಷ್ಟೆಲ್ಲ ಪವಾಡ ಆಗ್ತಾ ಇದೆ ಅದು ಹೇಗೆ ಪವಾಡ ಆಗ್ತದೆ ಅಂದ್ರೆ ಭಕ್ತಿ ಭಗವಂತ ನಿಮ್ಮಲ್ಲಿ ಏನಾದ್ರು ದುಡ್ಡು ಕೇಳ್ತಾರೇನು ಭಗವಂತ ನನಗೆ ದುಡ್ಡು ಕೊಟ್ಟರೆ ನಿಮ್ಮ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದಾರೇನು ಭಗವಂತ ಏನ್ ಹೇಳಿದ್ದಾರೆ ಸ್ವಲ್ಪ ಸೈಲೆಂಟ್ ಮಾಡಿ ಫೋನ್ ಯಾಕೆ ಅರ್ಜೆಂಟ್ ಹೇಳಿ ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ನಾನು ಬಂದಿದ್ದೀನಿ ಹೌದಲ್ವೇ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಪವಾಡ ಆಗಲಿ ಅಂತೇಳಿ ಇವತ್ತು ಯಾವ ಮೂಲಿಂದಲೇ ಹುಡುಕ್ತಾ ಇದ್ದೀರ ನನ್ನನ್ನು ಎಲ್ಲಿಂದ ಹುಡುಕೊಂಡು ಬರ್ತಾ ಇದ್ದಾರೆ ಸುಮಾರು ಕಡೆಯಿಂದ ಹುಡುಕೊಂಡು ಬರ್ತಾ ಇದ್ದಾರೆ ಕರ್ನಾಟಕ ಎಲ್ಲ ಮುಗಿತ್ತು ಆಂಧ್ರ ಮುಗಿತು ಆಂಧ್ರದಿಂದ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಒಬ್ಬ ಬಂದಿದ್ದಾನೆ MP ಇಂದ ಬಂದಿದ್ದಾರೆ ಉಡುಪಿಯಿಂದ ಜೈ ಶ್ರೀರಾಮ್ ಏನಪ್ಪಾ ನಿನ್ನ ಸಚಿನ್ ತಾನೇ ನೀನು ಏನ್ ಲಾಟ್ರಿ ಹೊಡಿತು ಹೋಗ್ಬಿಟ್ಟೇನು ಮತ್ತೆ ಯಾಕೆ ನೀನು ಬರ್ಲಿಲ್ಲ ಅವತ್ತು ನೀನು ಬರ್ತಿ ಅಂತಂದ್ರೆ ಎಷ್ಟು ಕಾಯ್ತಾ ಇದ್ದಲ್ಲ ನಾನು ಬರಲೇ ಇಲ್ಲ ನೀನು ನೀನ್ ಬಾಕ್ಸ್ ಕೊಟ್ಟಿದ್ದಿ ಬಾಕ್ಸ್ ನೋಡ್ಕಾದ್ರೆ ಬರ್ಬೇಕಾಗಿತ್ತಲ್ವಾ ಎಲ್ಲಿ ನಿಮ್ ಶ್ರೀಮತಿ ಇವರು ಅಂದ್ರನಾ ಏನಮ್ಮ ಚೆನ್ನಾಗಿದ್ದೀರಾ ಅವತ್ತು ನೀವು ಬರ್ತೀರಾ ಅವತ್ತೇನೋ ನಿಮ್ದು ಮದುವೆ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿದ್ರು ಹೌದಲ್ವ ಕೂತ್ಕೊಳ್ಳಿ ನೋಡಮ್ಮ ತಾಯಿಂದಿರೇ ಅಣ್ಣ ತಮ್ಮಂದಿರೇ ನಾನು ಕೇಳೋದು ಒಂದೇ ನನ್ನ ತಾಯಿ ಯಾರು ನೀವೇ ನನ್ನ ತಾಯಿಂದಿರು ನನ್ನ ತಂದೆ ತಾಯಂದಿರು ಎಲ್ಲ ನೀವೇ ನನ್ನ ಅಕ್ಕ ತಂಗಿ ಎಲ್ಲ ನೀವೇ ನನ್ನ ಬಂಧು ಬಳಗನೇ ನೀವು
ಇವತ್ತು ನಿಮಗೋಸ್ಕರ ಇವತ್ತು ಲೋಕ ಸಂಚಾರ ಇಟ್ಕೊಂಡಿದ್ದೀನಿ, ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಅನುಗ್ರಹ ಆಗಲಿ, ನಿಮ್ಮೆಲ್ಲರಿಗೂ ಪವಾಡ ಆಗಲಿ ಅಂತಂದು ನಾನು ಈ ಉಡುಪಿ ಮಠದಿಂದ ಅಲ್ಲಿವರೆಗೂ ಹೋಗ್ತಾ ಇದ್ದೀನಿ ಬರಿಗಾಲಲ್ಲಿ. ಸುಮಾರು 1 ಕಿಲೋಮೀಟರ್ ನೀವು ನಡೆಯಕ್ಕಾಗಲ್ಲ. ಈಗ ಆಗತ್ತಾ? ಬಿಸಿಲಲ್ಲಿ ಆಗತ್ತಾ? ನೋಡಿ ಆ ಯಪ್ಪ ಡ್ಯಾನ್ಸ್ ಮಾಡ್ಕೊಂತ ಬಂದ ರೋಡಲ್ಲಿ, ಆಗ್ಲೇ ಇಲ್ಲ. ನಮ್ಮ ಮಂಜನ ಹೇಳಿದ್ದಾರೆ, ಮಂಜನ ಅಪ್ಪ ತಂದೆ ನನಗೆ ಚಪ್ಪಲಿ ತಗೊಂಬ, ನಿಮ್ ಕಾಲ್ ಮುಗಿತೀವಿ, ನಾನು ನಡೆಯಕ್ ಆಗ್ತಾ ಇಲ್ಲ ತಂದು ಬೇರೆಯವ್ರಿಗೆ ಫೋನ್ ಮಾಡಿ ಹೇಳಿದ. ಆದ್ರೆ ಅದೇ ರೋಡಲ್ಲೇ ನಾನು ನಡ್ಕೊಂಡು ಬಂದೆ. ಇದು ಶಕ್ತಿ, ಇವ್ರ ಶಕ್ತಿ ಭಗವಂತನ ಶಕ್ತಿ, ಹೌದಲ್ವಾ? ಇವ್ರು ಕೇಳಿದ್ದು ಒಂದೇ, ಭಕ್ತಿಯಿಂದ ಪೂಜೆ ಮಾಡ್ರಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಭಕ್ತಿಯಿಂದ ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀರಾ? ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ, ನಿಮ್ಗೆ ಪವಾಡ. ಈ ಅಮ್ಮ ನೋಡಿ 32 ಲಕ್ಷ ಬಂತು ಪೂಜೆ ಮಾಡಿದ್ದಕ್ಕೆ. ಈ ಅಮ್ಮ ಏನ್ ಹೇಳಿದ್ರು ಗೊತ್ತಾ? ಅವರು DSS ಗುರುಗಳು ಸಿಗಲಂದ್ರೆ ತುಂಗಭದ್ರಾ ನದಿಯಲ್ಲಿ ಬಿದ್ದು ಸತ್ತು ಹೋಗ್ತೀರಿ ಅಂತ ನೀವೇ ಹೇಳಿದ್ರು. ನೀವಾ ಇವತ್ತು ಅವ್ರು ಹಿಂದೆ ಕೂತ್ಕೊಂಡಿದ್ದೀರಿ? ಹೌದಲ್ವ? ಆಯ್ತು ಆಯ್ತು, ಕಷ್ಟ ನೋಡಿ, ಕಷ್ಟಕ್ಕೆ ಪರಿಹಾರ ಒಂದೇ, ಭಕ್ತಿ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು. ಅವ್ರು ಯಾರು? ಜೈ ಶ್ರೀರಾಮ್. ನಮಸ್ತೆ ಬೇಡ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಮ ಆಯುಷ್ ಇನ್ನೂ ಹೆಚ್ಚಾಗಬೇಕು ನನಗೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಸೈಡ್ ಎಲ್ಲಿಂದ ಬಂದಿರೋ ನೀವು? ಬೆಂಗಳೂರಿಂದ? ಪುಣ್ಯಶ್ರೀ ಬಾಯ್, ಪುಣ್ಯಶ್ರೀ. ಇವಾಗ ನೀವೇ ದೇವಕ್ಕೆ ಬಾಯ್. ನೀನೇ ಆಯ್ತು, ನಾನು ಪುಣ್ಯಶ್ರೀ ಭಗವಂತ ಕೇಳಿದ್ರು ಒಂದೇ, ಭಕ್ತಿಯಿಂದ ಪೂಜೆ ಮಾಡಿರ್ತಾರಲ್ಲ, ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದಿರಲ್ಲ, ಇಷ್ಟ ಸಾಕು ಭಗವಂತನಿಗೆ. ಆಯ್ತು, ಆಯ್ತು, ಅದು ನಾಕ್ಬಾರ್ದು, ಅದು ನಾಕ್ಬಾರ್ದು. ಮೇಲೆ ಹುಷಾರು. ಇನ್ನು ಕೈಯಲ್ಲಿ ಮಾಡೋದು ತಾನೆ? ಇಲ್ಲ ಹೌದಾ? ಬರ್ತೀನಿ ಬೆಳಿ. ನೀವೆಲ್ಲ ಬೆಂಗಳೂರಲ್ಲ? ಅವ್ರ ಕಡೆ